ಸಿಎಂ ತವರಿನಲ್ಲಿ ಕೋಮಿನ ಕಿಚ್ಚು ಹಚ್ಚಿದ್ದು ಮುಸ್ಲಿಂ ಧರ್ಮಗುರುವಿನ ಭಾಷಣ ಅನ್ನುವಂಥದ್ದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಕಲ್ಲು ತೂರಾಟ ಮಾಡಿದಂತಹ 8 ಸಹಿದಾರರನ್ನು ಪೊಲೀಸರು ಬಂಧಿಸಿದ್ದಾರೆ. ಬರೋಬ್ಬರಿ 1,000ಕ್ಕೂ ಹೆಚ್ಚು ಅನಾಮಧೇಯರ ವಿರುದ್ಧ ಎಫ್ಐಆರ್ ಹಾಕಲಾಗಿದೆ. ಸದ್ಯಕ್ಕೆ ಉದಯಗಿರಿ ಏನೋ ಶಾಂತವಾಗಿದೆ. ಆದರೆ ನಮ್ಮ ರಾಜಕಾರಣಿಗಳು ಇಷ್ಟರಲ್ಲಿ ಅಮಾಯಕರ ಹುಡುಕಾಟಕ್ಕೂ ಕೂಡ ಶುರು ಮಾಡಿದ್ದಾರೆ. गैरत मुस्लिम जिंदा है, दीन पे मर मिटने का जज्बा कल भी था और आज भी है. ನಂಜಿನ ಮಾತು, ಪ್ರತೀಕಾರಕ್ಕೆ ಪ್ರಚೋದನೆ, ಧರ್ಮದ ದಾರಿಯಲ್ಲಿ ನಡೆಯಲು ಸಾಮಾನ್ಯ ಜನರಿಗೆ ಬೋಧಿಸಬೇಕಿದ್ದ ಧರ್ಮಗುರುವಿನ ಬಾಯಿಂದ ಬಂದಿದ್ದು ಮಾತ್ರ ಧರ್ಮಗಳ ನಡುವೆ ವಿಷ ಬಿತ್ತುವ ಮಾತುಗಳು. ಇಂತಹ ಮಾತುಗಳ ಪರಿಣಾಮವೇ ಉದಯಗಿರಿಯಲ್ಲಿ ರಾತ್ರೋರಾತ್ರಿ ನಡೆದ ದಾಂಧಲೆ. ಪೊಲೀಸರ ಮೇಲೆಗೆ ಕೈ ಎತ್ತೋ ತಾಕತ್ತು ಈ ಪುಂಡರಿಗೆ ಬಂದಿತ್ತು. ಮೈಸೂರಿನಲ್ಲಿ ಸೋಮವಾರ ರಾತ್ರಿಯಿಂದ ಮಂಗಳವಾರ ಬೆಳಗ್ಗಿನವರೆಗೆ ಪೊಲೀಸ್ ಠಾಣೆಯ ಮೇಲೆಗೆ ಮುತ್ತಿಗೆ ಹಾಕಿ ಪೊಲೀಸರ ಮೇಲೆಗೆ ಕಲ್ಲು ತೂರಿ ಪೊಲೀಸ್ ಹಿರಿಯ ಅಧಿಕಾರಿಗಳ ಕಾರುಗಳಿಗೂ ಕಲ್ಲೆಸೆದು ಕಿಡಿಗೇಡಿಗಳು ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ್ರು. ವ್ಯವಸ್ಥೆಗೆ ಭಯ ಹುಟ್ಟಿಸುವ ರೀತಿಯಲ್ಲಿ ಸವಾಲ್ ಎಸೆದಿದ್ರು. ನೋಡ್ತಿದ್ದಂತೆ ನೂರಾರು ಜನ ಜಮಾಯಿಸಿ ಕಲ್ಲುಗಳನ್ನ ಎಸೆಯೋದಕ್ಕೆ ಶುರು ಮಾಡಿದ್ರು. ಪೊಲೀಸರ ಲಾಠಿಗೂ ಬೆದರದೆ ಕಡೆಗೆ ಅಶ್ರುವಾಯು ಸಿಡಿಸುವಂತಹ ವಾತಾವರಣ ನಿರ್ಮಿಸಿದ್ರು. ಯಾವ ಮಟ್ಟಿಗೆ ಅಂದ್ರೆ ಮೈಸೂರು ನಗರದ ಉದಯಗಿರಿ ಜನ ಅಕ್ಷರಶಃ ಜೀವ ಕೈಯಲ್ಲಿ ಹಿಡ್ಕೊಂಡು ಮನೆಯೊಳಗೆ ಸೇರುವಂತಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದ 3 ಫೋಟೋ ಮೈಸೂರಿನ ಉದಯಗಿರಿಯನ್ನೇ ಅಲ್ಲೋಲ ಕಲ್ಲೋಲ ಮಾಡಿತ್ತು. ಮುಸ್ಲಿಂ ಯುವಕರ ಆಕ್ರೋಶದ ಕಿಚ್ಚಿಗೆ ಕಗ್ಗತ್ತಲ ರಾತ್ರಿಯಲ್ಲಿ ಪೊಲೀಸರೇ ಕಂಗಾಲಾಗಿ ಹೋಗಿದ್ರು. ಇದರ ಜಾಡು ಹಿಡಿದು ತನಿಖೆಗಿಳಿದ ಪೊಲೀಸರಿಗೆ ಈಗ ಒಂದೊಂದೇ ಸತ್ಯ ಕಥೆಗಳು ಗೋಚರಿಸೋದಕ್ಕೆ ಶುರುವಾಗಿವೆ. ಉದಯಗಿರಿ ಉದ್ವಿಗ್ನ ಆಗೋದಕ್ಕೂ ಮೊದಲು ಮುಸ್ಲಿಂ ನಾಯಕ ಮಾಡಿದ್ದ ಪ್ರಚೋದನಾಕಾರಿ ಭಾಷಣ ಹೊಸ ಸಂಚಲನ ಸೃಷ್ಟಿಸಿದೆ. ದ್ವೇಷದ ದಳ್ಳೂರಿಗೆ ಇದೇ ಪ್ರಮುಖ ಕಾರಣ ಅಂತ ವೈರಲ್ ಆಗ್ತಿದೆ. मैसूर के मुसलमानों से गुजारिश करता हूँ, जब नामूस रिसालत की बात आए तो हमें ये खोकर गुस्ताखे रसूल का मुंह तोड़ जवाब देना है. ಮುಸ್ಲಿಂ ಧರ್ಮಗುರುವಿನ ಬೆಂಕಿ ಭಾಷಣ. ಮೊದಲೇ ನಡೆದಿಟ್ಟ ಕಲ್ಲೇಟಿನ ಸಂಚು. ಕೋಮು ದಳ್ಳೂರಿಗೆ ಸಣ್ಣದೊಂದು ಕಿಡಿ ಸಾಕು, ಒಂದೇ ಒಂದು ನಂಜಿನ ಮಾತು ಸಾಕು. ಮೈಸೂರಿನ ಉದಯಗಿರಿಯಲ್ಲಾದ ಕಲ್ಲೇಟಿನ ಕದನ ಇದಕ್ಕೆ ಉತ್ತಮ ಉದಾಹರಣೆ. ಉದಯಗಿರಿ ಉದ್ವಿಗ್ನ ಆಗೋದಕ್ಕೂ ಮೊದಲು ಮುಷ್ತಾಕ್ ಅನ್ನೋ ಮುಸ್ಲಿಂ ಧರ್ಮಗುರು ದ್ವೇಷದ ಕಿಚ್ಚು ಹೊತ್ತಿಸಿದ್ದ. ನಮಗೆ ಧರ್ಮ ರಕ್ಷಣೆಯ ಬದ್ಧತೆ ಇದೆ, ಇದು ನಿನ್ನೆಯೂ ಇತ್ತು, ಇವತ್ತೂ ಇದೆ, ನಾಳೆಯೂ ಇರುತ್ತೆ. ನಮ್ಮ ಧರ್ಮಕ್ಕಾಗಿ ನಮ್ಮ ಪ್ರಾಣ ಬೇಕಾದ್ರೂ ಕೊಡ್ತೀವಿ, ಅಷ್ಟೇ ಯಾಕೆ ನಮ್ಮ ಮಕ್ಕಳ ಪ್ರಾಣ ಬೇಕಾದ್ರೂ ಕೊಡ್ತೀವಿ. ಮೈಸೂರಿನ ಎಲ್ಲಾ ಮುಸ್ಲಿಮರು ಒಂದಾಗಬೇಕು ಅಂತ ಕರೆ ಕೊಟ್ಟಿದ್ದ ಇದೇ ಭಾಷಣದಿಂದಲೇ ಉದಯಗಿರಿ ಪರಿಸ್ಥಿತಿ ಬದಲಾಗಿದ್ದು ಅನ್ನೋ ಅನುಮಾನ ಕಾಡುವುದಕ್ಕೆ ಶುರುವಾಗಿದೆ. ಕಲ್ಲು ತೂರಿದ ಸೈತಾನರಿಗೆ ಖಾಕಿ ತಲಾಶ್. ಪ್ರಚೋದನಕಾರಿ ಭಾಷಣ ಮಾಡಿದ ಮುಫ್ತಿ ಮುಷ್ತಾಕ್ಗೆ ಬಲೆ ಬೀಸಿರೋ ಪೊಲೀಸರು ಎಫ್ಐಆರ್ನಲ್ಲಿ ಮಾತ್ರ ಈತನ ಹೆಸರು ಉಲ್ಲೇಖಿಸಿಲ್ಲ. ಸಿಸಿಟಿವಿ, ಮೊಬೈಲ್ ಟವರ್, ಮೊಬೈಲ್ ವಿಡಿಯೋ ರೆಕಾರ್ಡ್ ಹಿಡ್ಕೊಂಡು ಸಿಸಿಬಿ ಜೊತೆ ಸೈಬರ್ ಪೊಲೀಸರು ವಿಧಿವಿಜ್ಞಾನ ತಂಡ ತಲಾಶ್ ಮಾಡ್ತಿದೆ. ಇದರ ಬೆನ್ನಲ್ಲೇ 1000 ಮಂದಿ ಅಂತ ಅಂದಾಜಿಸಲಾಗಿದ್ದು 1,000 ಜನರ ಮೇಲೆ ಎಫ್ಐಆರ್ ಬಿದ್ದಿದ್ದು ಇದರಲ್ಲಿ ಪ್ರಮುಖ 8 ಆರೋಪಿಗಳನ್ನ ಲಾಕ್ ಮಾಡಿದ್ದಾರೆ. ಮೊದಲ ಆರೋಪಿಯಾಗಿ ಸುಹೇಲ್ ಅಲಿಯಾ ಸೈಯದ್ ಸುಹೇಲ್ ಬಿನ್ ಸೈಯದ್, ಶಾಂತಿನಗರ. ರಹೀಲ್ ಪಾಷಾ ಸನ್ ಆಫ್ ಖಲೀಲ್ ಪಾಷಾ, ಶಾಂತಿನಗರ. ಸೈಯದ್ ಸಾದಿಕ್ ಬಿನ್ ನವೀದ್, ಗೌಸಿಯಾ ನಗರ. ಅಯಾನ್ ಬಿನ್ ಜಬೀವುಲ್ಲಾ, ಶಾಂತಿನಗರ. ಏಜಾಜ್ ಬಿನ್ ಅಬ್ದುಲ್ ವಾಜಿದ್, ಸತ್ಯನಗರ. ಸಾದಿಕ್ ಪಾಷಾ ಅಲಿಯಾಸ್ ಸಾದಿಕ್ ಬಿನ್ ಖಾಲಿದ್ ಪಾಷಾ, ರಾಜೀವ್ ನಗರ. ಅರ್ಬಾ ಶರೀಫ್ ಸನ್ ಆಫ್ ಇಕ್ಬಾಲ್ ಶರೀಫ್, ರಾಜೀವ್ ನಗರ. ಶೋಹೇಬ್ ಪಾಷಾ ಸನ್ ಆಫ್ ಮಜೀದ್ ಪಾಷಾ, ಗೌಸಿಯಾ ನಗರ. ಈ 8 ಆರೋಪಿಗಳನ್ನ ಪೊಲೀಸರು ಎತ್ತಾಕೊಂಡು ಬಂದಿದ್ದಾರೆ. ಉದಯಗಿರಿ ಪೊಲೀಸರು ಇಂದು ದೊಂಬಿ ಎಬ್ಬಿಸಿದ ದೂರ್ತರ ಬೇಟೆ ಶುರು ಮಾಡಿದ್ದಾರೆ. ರಾತ್ರಿಯ ಹೊತ್ತಲ್ಲಿ ಸಿಕ್ಕಿದ್ದೇ ಚಾನ್ಸ್ ಎಂಬ ರೀತಿಯಲ್ಲಿ ಬಾಲ ಬಿಚ್ಚಿದ್ದ ಕಿಡಿಗೇಡಿಗಳ ಪೈಕಿ 50ರಿಂದ 80 ಜನರ ಗುರುತು ಪತ್ತೆ ಹಚ್ಚಿದ್ದು ಒಬ್ಬೊಬ್ಬರ ಹೆಡೆಮುರಿ ಕಟ್ಟಲು ಮುಂದಾಗಿದ್ದಾರೆ. ಪೊಲೀಸರು ಹೀಗೆಲ್ಲ ಕೆಲಸ ಮಾಡಿದ್ರೆ ನಿನ್ನೆ ತಾನೊಬ್ಬ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಮಂತ್ರಿ ಅನ್ನೋದನ್ನ ಮರೆತು ಸಹಕಾರ ಸಚಿವ ಕೆಎನ್ ರಾಜಣ್ಣ ಪೊಲೀಸರ ಮೇಲೆಗೆ ಗೂಬೆ ಕೂರಿಸುವ ಪ್ರಯತ್ನ ಮಾಡಿದ್ರು.
ಈ ಪೊಲೀಸ್ನವರಿಗೆ ಕಾಮನ್ ಸೆನ್ಸ್ ಐತೆ ಇಲ್ಲ ನನಗೆ ಗೊತ್ತಿಲ್ಲ. ಉದಯಗಿರಿ ಇರ್ತಕ್ಕಂಥದ್ದು 100% ಮುಸ್ಲಿಂ ಪಾಪ್ಯುಲೇಷನ್ ಏರಿಯಾ. ಅವನೊಬ್ಬನ ತಗೊಂಡೋಗಿ ಆ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಹೋಗ್ಬೇಕು? ಬೇರೆ ಸ್ಟೇಷನ್ಗಳು ಇರೋದಿಲ್ಲ ಇವ್ರಿಗೇನು ಕಾಮನ್ ಸೆನ್ಸ್ ಇದೆಯಾ ಪೊಲೀಸ್ನವರಿಗೆ? ಏನು ಅವನು ಅರೆಸ್ಟ್ ಮಾಡಿದ್ಮೇಲೆ ಏನೆಲ್ಲ ಆಗಿದೆ ಅದಕ್ಕೆ ಅಲ್ಲಿ ಸ್ಥಳೀಯ ಪೊಲೀಸರೇ ಕಾರಣ. ತನಿಖೆ ನಡೆಯೋದಕ್ಕೂ ಮೊದಲೇ ಪೊಲೀಸರ ಮೇಲೆಗೆ ತಪ್ಪು ಹೊರಿಸಿ ಕಲ್ಲುಗೆಸದ ಕಿಡಿಗೇಡಿಗಳು ಮಾಡಿದ್ದೇ ಸರಿ ಎಂಬ ರೀತಿಯಲ್ಲಿ ಸಚಿವ ರಾಜಣ್ಣ ಮಾತನಾಡಿದ್ರು. ಮುಸ್ಲಿಮರು 100% ಇರುವಲ್ಲಿಗೆ ಹಾಗಿದ್ದರೆ ನಮ್ಮ ರಾಜ್ಯದಲ್ಲಿ, ನಮ್ಮ ಸಂವಿಧಾನದಲ್ಲಿ ಬೇರೆಯದ್ದೇ ಕಾನೂನೇನಾದ್ರೂ ಇದೆಯಾ ಎಂಬ ಅನುಮಾನ ಸಾಮಾನ್ಯ ಜನರಿಗೆ ಬರುವ ರೀತಿಯಲ್ಲಿ ಇದೇ ರಾಜಣ್ಣ ಮಾತಾಡಿದ್ರು. ಆದ್ರೆ ಇಂದು ಗೃಹ ಸಚಿವ ಪರಮೇಶ್ವರ್ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪೊಲೀಸರ ಕ್ರಮವನ್ನ ಸಮರ್ಥಿಸಿಕೊಂಡಿದ್ದಾರೆ. ಯಾರ್ದು ಮುಲಾಜಿಲ್ದೇನೆ ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಪೊಲೀಸ್ ಸ್ಟೇಷನ್ಗೆ ಕಲ್ಲೊಡಿತಾರೆ, ಪೊಲೀಸ್ ಸ್ಟೇಷನ್ಗೆ ಜಖಮ್ ಮಾಡ್ತಾರೆ ಅಥವಾ ಕಾರ್ಗಳ ಜಖಮ್ ಮಾಡ್ತಾರೆ. ಅದೆಲ್ಲ ಮಾಡಿದಾಗ ಅವರನ್ನ ಸುಮ್ಮನೆ ಬಿಡೋದಕ್ಕಾಗೋದಿಲ್ಲ. ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ. ಯಾರೇ ತಪ್ಪು ಮಾಡಿದ್ರು, ಯಾವುದೇ ತರ ತಪ್ಪು ಮಾಡಿದ್ರು ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ. ಬಟ್ ನಾನು ನಮ್ಮ ಆಫೀಸರ್ಸ್ ಏನು ಟೈಮ್ಲಿ ಆಕ್ಟ್ ಮಾಡಿ ಕಂಟ್ರೋಲ್ ತಂದು ಯಾರಿಗೂ ಅಪಾಯ ಆಗಿದ್ದಂಗೆ ಏನು ಮಾಡಿದ್ದಾರೆ, ನಾನು ಅವ್ರಿಗೆ ಅಭಿನಂದಿಸ್ತೀನಿ. ಆಡಳಿತ ನಡೆಸೋ ಕಾಂಗ್ರೆಸ್ ನಾಯಕರೇ ಈ ರೀತಿ ದ್ವಂದ್ವ ಹೇಳಿಕೆ ಕೊಡ್ತಿದ್ದಾರೆ. ಒಂದು ಕಡೆ ಪೊಲೀಸರನ್ನ ಹೊಗಳಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮತ್ತೊಂದು ಕಡೆ ಕಲ್ಲು ತೂರಾಟ ಮಾಡಿದವರು ಅಪ್ರಾಪ್ತ ಹುಡುಗರು ಪಾಪ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಈಗಲೇ ಕಲ್ಲು ತೂರಿದವರನ್ನ ಕ್ಷಮಿಸುವ ಹಂತಕ್ಕೆ ಸರ್ಕಾರ ಹೋಗಿದೆಯಾ ಎಂಬ ಅನುಮಾನ ದಟ್ಟವಾಗಿ ಮೂಡುವಂತೆ ಮಾಡಿದೆ. ಇನ್ನೊಂದ್ ಕಡೆ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಮುಸ್ಲಿಮರ ಏರಿಯಾದಲ್ಲಿ ಆರ್ಎಸ್ಎಸ್ನವನನ್ನ ಇರಿಸಿದ್ರೆ ಗಲಾಟೆ ಆಗದೆ ಇರುತ್ತಾ ಎಂದು ಕೇಳುವ ಮೂಲಕ ಮುಸ್ಲಿಮರಿಗೆ ತಮ್ಮ ಸರ್ಕಾರದಲ್ಲಿ ವಿಶೇಷ ಸ್ಥಾನಮಾನವಿದೆ ಎಂದು ತೋರಿಸುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಎಲ್ಲ ಚಿಕ್ಕ ಹುಡುಗರಂತೆ. ಆ ವಿಡಿಯೋನು ನಾನು ನೋಡಿದ್ದೇನೆ. ಚಿಕ್ಕ ಹುಡುಗರು 14, 15, 17, 18 ವರ್ಷದ ಹುಡುಗರು. ಪಾಪ ಅವರೆಲ್ಲ ಬಂದು, ಹಿರಿಯರೆಲ್ಲ ಬಂದು ತಡೆದು ಮಾಡಿ ಬುದ್ಧಿವಾದ ಹೇಳಿ ಅವ್ರನ್ನೆಲ್ಲ ಅವ್ರಿಗೂ ಏಟು ಬಿದ್ದಿದೆ. RSS ಕಾರ್ಯಕರ್ತನ ತಗೊಂಡ್ಬಂದು ಅಲ್ಪಸಂಖ್ಯಾತ ಇರ್ತಕ್ಕಂಥ ಜಾಗದಲ್ಲಿ ಇಡಬಾರ್ದಾಗಿತ್ತು ಅಂತಕ್ಕಂಥ ವಿಚಾರ ಇಟ್ಕೊಂಡು ರಾಜಣ್ಣವ್ರು ಹೇಳಿರ್ತಕ್ಕಂಥದ್ದು ಹೇಳಿಕೆ ಸರಿಯಾಗಿ ಇದೆ. ಯಾರ್ಯಾರನ್ನ ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಇಡಬೇಕು ಅಂತಕ್ಕಂಥ ಆಲೋಚನೆ ಪೊಲೀಸ್ನವ್ರಿಗೆ ಇರಬೇಕು, ಬುದ್ಧಿವಂತಿಕೆ ಕೂಡ ಪೊಲೀಸ್ನವ್ರಿಗೆ ಇರಬೇಕು. ಇದನ್ನ ಸಣ್ಣ ಪುಟ್ಟ ಘಟನೆಗಳು ಆಗ್ತವೆ. ಕಾಂಗ್ರೆಸ್ ನಾಯಕರ ಇಂತಹ ಮುಸ್ಲಿಂ ಪ್ರೀತಿ ಬಿಜೆಪಿ ನಾಯಕರಿಗೆ ಸಹಜವಾಗಿಯೇ ದೊಡ್ಡ ಅಸ್ತ್ರವಾಗಿದೆ. ಕೈ ನಾಯಕರ ಮಾತುಗಳನ್ನೇ ಮುಂದಿಟ್ಟು ಪ್ರತಿಪಕ್ಷ ನಾಯಕರು ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಮೈಸೂರಲ್ಲಿ ಪೊಲೀಸ್ ಸ್ಟೇಷನ್ ನುಗ್ಗಿ ಮುಸ್ಲಿಂ ಮತಾಂಧರು ದಾಂಧಲೆ ಮಾಡಿದ್ದಾರೆ, ಕಲ್ಲುಗಳು ತೂರಾಟ ಮಾಡಿದ್ದಾರೆ, ಪೊಲೀಸ್ ಸ್ಟೇಷನ್ನ ಕಬ್ಜಾ ಮಾಡುವಂತ ಕೆಲಸ ಮಾಡಿದ್ದಾರೆ. ಆದರೆ ಮಂತ್ರಿಗಳು ಹೇಳಿದ್ದಾರೆ ಅವರೆಲ್ಲ ಸಣ್ಣ ಹುಡುಗರಂತೆ. ಹಿಂದೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಾದಾಗ ಬ್ರದರ್ಸ್ ಅಂದಿದ್ರು. ಈಗ ಅಲ್ಲಿ ಕಲ್ಲು ಹೊಡೆದವರೆಲ್ಲ ಸಣ್ಣ ಹುಡುಗರಂತೆ, ಏನು ಗೊತ್ತಿಲ್ದಿರ ಹೊಡೆದ್ಬಿಟ್ರಂತೆ. 100ಕ್ಕೆ 100ರಷ್ಟು ಮುಸ್ಲಿಂ ಇರೋ ಜಾಗದಲ್ಲಿ ನೀವು ಮತ್ತೆ ಅವ್ರನ್ನ ಯಾಕೆ ತಂದು ಅಲ್ಲಿಟ್ಕೊಂಡ್ರಿ ಅಂತ. 100ಕ್ಕೆ 100ರಷ್ಟು ಮುಸ್ಲಿಮರೇ ಇರೋ ಜಾಗ ಆದ್ರೆ ಇದೇನ್ ಪಾಕಿಸ್ತಾನ ಅನ್ಕೊಂಡ್ರ ನೀವು? ನೀವ್ ಯಾಕೆ ಅವ್ರಿಗೆ ಕೊಟ್ಬಿಡಿ. ಹಾಗಾದ್ರೆ ಯಾರು ನೆನ್ನೆ ಕಲ್ಲು ತೂರಿದಾರೋ ಅವ್ರನ್ನೆಲ್ಲ ಹಿಡಿದು ಸನ್ಮಾನ ಮಾಡಿ ಅವ್ರಿಗೆ ಕೊಟ್ಬಿಡಿ. ಅದು ಮೈಸೂರಿನ ಉದಯಗಿರಿ ಗಲಭೆಯಲ್ಲಿ ಡಿಸಿಪಿ ವಾಹನ ಸೇರಿದಂತೆ 10ಕ್ಕೂ ಹೆಚ್ಚು ಪೊಲೀಸ್ ವಾಹನಗಳು ಜಖಮ್ಮಾಗಿವೆ. ಘಟನೆಯ ದಿನ ಅಷ್ಟೊಂದು ಕಲ್ಲುಗಳು ಎಲ್ಲಿಂದ ಬಂದವು? ಇದೊಂದು ಪೂರ್ವ ನಿಯೋಜಿತ ಕೃತ್ಯವೇ ಎಂಬ ವಿಚಾರದಲ್ಲೂ ಸಿಸಿಬಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. 14ಕ್ಕೂ ಹೆಚ್ಚು ಪೊಲೀಸರಿಗೆ ಗಾಯವಾಗಿದ್ದು ಕೆಲವರನ್ನ ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ ಸರ್ಕಾರ ನಡೆಸುವವರೇ ಗಲಭೆಯ ಬಗ್ಗೆ ದಿನಕ್ಕೊಂದು ಹೇಳಿಕೆ ನೀಡುತ್ತಿದ್ದಾರೆ. ಬಿಜೆಪಿ ಆಡಳಿತದ ಅವಧಿಯಲ್ಲೂ ರಾಜ್ಯದಲ್ಲಿ ಇಂಥದ್ದೇ ಗಲಭೆಗಳು ನಡೆದಿವೆ. ಈಗ ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲೂ ಗಲಭೆ ನಡೆದಿದೆ. ಹೀಗಿರುವಾಗ ಇಲ್ಲಿ ರಾಜಕೀಯವನ್ನ ಬದಿಗಿಟ್ಟು ಕಾನೂನು ಕೈಗೆತ್ತಿಕೊಳ್ಳುವ ದುಷ್ಟರನ್ನು ಶಿಕ್ಷಿಸಬೇಕಿದೆ. ಕಿಡಿಗೇಡಿಗಳನ್ನು ಅಮಾಯಕರು ಎಂಬ ರೀತಿಯಲ್ಲಿ ಬ್ರ್ಯಾಂಡ್ ಮಾಡ್ತಾ ಕುಳಿತ್ರೆ ನಾಳೆ ದಿನ ಪೊಲೀಸರು ಕೆಲಸ ಮಾಡೋದು ಹೇಗೆ? ಇನ್ನೊಮ್ಮೆ ಪೊಲೀಸರ ಮೇಲೆ, ಪೊಲೀಸ್ ಠಾಣೆಯ ಮೇಲೆ ಕೈಯೆತ್ತದ ರೀತಿಯಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆಯಾದ್ರೆ ಮಾತ್ರ ಇಂತಹ ಘಟನೆಗಳು ಮರುಕಳಿಸದಂತೆ ತಡೆಯಲು ಸಾಧ್ಯ. ಇಲ್ಲದೆ ಹೋದ್ರೆ ಕಾಂಗ್ರೆಸ್ ಸರ್ಕಾರ ಪ್ರತಿಪಾದಿಸುವ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಕೊಳ್ಳಿ ಇಟ್ಟಂತಾಗುವುದಿಲ್ಲವೇ ಎನ್ನುವುದು ಜನಸಾಮಾನ್ಯರ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.